ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದು ಕೇವಲ ರಾಜ್ಯಕ್ಕೆ ಪ್ರತಿನಿಧಿಸುವಂತಹ ಅಥವಾ ರಾಜ್ಯಕ್ಕಾಗಿ ಆಟ ಆಡುವಂತ ಟೀಮ್ಗೆ ಅದು ಸಪೋರ್ಟ್ ಮಾಡುತ್ತೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಗಲಿ ಈವೆಂಟ್ನಾಗ್ಲಿ ಅದು ನೋಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. 3 ಅರ್ಜಿದಾರರಿಗೆ ಹೈಕೋರ್ಟ್ ಇಂದ ರಿಲೀಫ್. ಕೆಎಸ್ಸಿ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಇಲ್ಲ, ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಸೂಚನೆ ನೀಡಿದೆ. ಕೆಎಸ್ಸಿ ಆಡಳಿತ ಮಂಡಳಿಯ 3ರಿಗೆ ರಿಲೀಫ್ ನೀಡಿರೋದು ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್, ಇಎಸ್ ಜೈರಾಮ್ಗೆ ತಾತ್ಕಾಲಿಕ ರಿಲೀಫ್. ಜೂನ್ 16ಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ಮುಂದೂಡಿದೆ ಹೈಕೋರ್ಟ್. ಆಮೇಲೆ ನಿಮ್ಗೆ ಅವರು ತನಿಖೆಗೆ ಮಾತ್ರ ನೀವು ಸ್ವಲ್ಪ ಸಹಕರಿಸಿ ಅಂತ ಕೋರ್ಟ್ ಹೇಳಿದೆಯಂತೆ. ಬಲವಂತದ ಕ್ರಮ ಬೇಡ ಅವ್ರ ಮೇಲೆ, ತನಿಖೆಗೆ ಒಂದು ಸಹಕರಿಸಿ. ಏನಾಯ್ತು ಅವತ್ತು, ಏನೆಲ್ಲ ನಡೀತು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವ್ರು ನಿಮ್ಮ ಹತ್ರ ಏನ್ ಕೇಳಿದ್ರು, ನೀವೇನ್ ಹೇಳಿದ್ರಿ, ಅವ್ರು ತೆಗೆದುಕೊಂಡಂತ ನಿರ್ಧಾರ ಏನು, ಸರ್ಕಾರದಿಂದ ಏನೆಲ್ಲ ನಿಮಗೆ ಮಾಹಿತಿ ಬಂದಿತ್ತು, ಈ ರೀತಿಯಾಗಿ. ಇನ್ನು ನಿಖಿಲ್ ಸೋಸಲೆಗೆ ಸದ್ಯಕ್ಕಿಲ್ಲ ರಿಲೀಫ್. ಜೂನ್ 9ಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಇದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದು ಕೇವಲ ರಾಜ್ಯಕ್ಕೆ ಪ್ರತಿನಿಧಿಸುವಂತಹ ಅಥವಾ ರಾಜ್ಯಕ್ಕಾಗಿ ಆಟ ಆಡುವಂತ ಟೀಮ್ಗೆ ಅದು ಸಪೋರ್ಟ್ ಮಾಡುತ್ತೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಗಲಿ ಈವೆಂಟ್ನಾಗ್ಲಿ ಅದು ನೋಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. 3 ಅರ್ಜಿದಾರರಿಗೆ ಹೈಕೋರ್ಟ್ ಇಂದ ರಿಲೀಫ್. ಕೆಎಸ್ಸಿ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಇಲ್ಲ, ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಸೂಚನೆ ನೀಡಿದೆ. ಕೆಎಸ್ಸಿ ಆಡಳಿತ ಮಂಡಳಿಯ 3ರಿಗೆ ರಿಲೀಫ್ ನೀಡಿರೋದು ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್, ಇಎಸ್ ಜೈರಾಮ್ಗೆ ತಾತ್ಕಾಲಿಕ ರಿಲೀಫ್. ಜೂನ್ 16ಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ಮುಂದೂಡಿದೆ ಹೈಕೋರ್ಟ್. ಆಮೇಲೆ ನಿಮ್ಗೆ ಅವರು ತನಿಖೆಗೆ ಮಾತ್ರ ನೀವು ಸ್ವಲ್ಪ ಸಹಕರಿಸಿ ಅಂತ ಕೋರ್ಟ್ ಹೇಳಿದೆಯಂತೆ. ಬಲವಂತದ ಕ್ರಮ ಬೇಡ ಅವ್ರ ಮೇಲೆ, ತನಿಖೆಗೆ ಒಂದು ಸಹಕರಿಸಿ. ಏನಾಯ್ತು ಅವತ್ತು, ಏನೆಲ್ಲ ನಡೀತು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವ್ರು ನಿಮ್ಮ ಹತ್ರ ಏನ್ ಕೇಳಿದ್ರು, ನೀವೇನ್ ಹೇಳಿದ್ರಿ, ಅವ್ರು ತೆಗೆದುಕೊಂಡಂತ ನಿರ್ಧಾರ ಏನು, ಸರ್ಕಾರದಿಂದ ಏನೆಲ್ಲ ನಿಮಗೆ ಮಾಹಿತಿ ಬಂದಿತ್ತು, ಈ ರೀತಿಯಾಗಿ. ಇನ್ನು ನಿಖಿಲ್ ಸೋಸಲೆಗೆ ಸದ್ಯಕ್ಕಿಲ್ಲ ರಿಲೀಫ್. ಜೂನ್ 9ಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಇದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದು ಕೇವಲ ರಾಜ್ಯಕ್ಕೆ ಪ್ರತಿನಿಧಿಸುವಂತಹ ಅಥವಾ ರಾಜ್ಯಕ್ಕಾಗಿ ಆಟ ಆಡುವಂತ ಟೀಮ್ಗೆ ಅದು ಸಪೋರ್ಟ್ ಮಾಡುತ್ತೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಗಲಿ ಈವೆಂಟ್ನಾಗ್ಲಿ ಅದು ನೋಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. 3 ಅರ್ಜಿದಾರರಿಗೆ ಹೈಕೋರ್ಟ್ ಇಂದ ರಿಲೀಫ್. ಕೆಎಸ್ಸಿ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಇಲ್ಲ, ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಸೂಚನೆ ನೀಡಿದೆ. ಕೆಎಸ್ಸಿ ಆಡಳಿತ ಮಂಡಳಿಯ 3ರಿಗೆ ರಿಲೀಫ್ ನೀಡಿರೋದು ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್, ಇಎಸ್ ಜೈರಾಮ್ಗೆ ತಾತ್ಕಾಲಿಕ ರಿಲೀಫ್. ಜೂನ್ 16ಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ಮುಂದೂಡಿದೆ ಹೈಕೋರ್ಟ್. ಆಮೇಲೆ ನಿಮ್ಗೆ ಅವರು ತನಿಖೆಗೆ ಮಾತ್ರ ನೀವು ಸ್ವಲ್ಪ ಸಹಕರಿಸಿ ಅಂತ ಕೋರ್ಟ್ ಹೇಳಿದೆಯಂತೆ. ಬಲವಂತದ ಕ್ರಮ ಬೇಡ ಅವ್ರ ಮೇಲೆ, ತನಿಖೆಗೆ ಒಂದು ಸಹಕರಿಸಿ. ಏನಾಯ್ತು ಅವತ್ತು, ಏನೆಲ್ಲ ನಡೀತು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವ್ರು ನಿಮ್ಮ ಹತ್ರ ಏನ್ ಕೇಳಿದ್ರು, ನೀವೇನ್ ಹೇಳಿದ್ರಿ, ಅವ್ರು ತೆಗೆದುಕೊಂಡಂತ ನಿರ್ಧಾರ ಏನು, ಸರ್ಕಾರದಿಂದ ಏನೆಲ್ಲ ನಿಮಗೆ ಮಾಹಿತಿ ಬಂದಿತ್ತು, ಈ ರೀತಿಯಾಗಿ. ಇನ್ನು ನಿಖಿಲ್ ಸೋಸಲೆಗೆ ಸದ್ಯಕ್ಕಿಲ್ಲ ರಿಲೀಫ್. ಜೂನ್ 9ಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಇದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದು ಕೇವಲ ರಾಜ್ಯಕ್ಕೆ ಪ್ರತಿನಿಧಿಸುವಂತಹ ಅಥವಾ ರಾಜ್ಯಕ್ಕಾಗಿ ಆಟ ಆಡುವಂತ ಟೀಮ್ಗೆ ಅದು ಸಪೋರ್ಟ್ ಮಾಡುತ್ತೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಗಲಿ ಈವೆಂಟ್ನಾಗ್ಲಿ ಅದು ನೋಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. 3 ಅರ್ಜಿದಾರರಿಗೆ ಹೈಕೋರ್ಟ್ ಇಂದ ರಿಲೀಫ್. ಕೆಎಸ್ಸಿ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಇಲ್ಲ, ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಸೂಚನೆ ನೀಡಿದೆ. ಕೆಎಸ್ಸಿ ಆಡಳಿತ ಮಂಡಳಿಯ 3ರಿಗೆ ರಿಲೀಫ್ ನೀಡಿರೋದು ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್, ಇಎಸ್ ಜೈರಾಮ್ಗೆ ತಾತ್ಕಾಲಿಕ ರಿಲೀಫ್. ಜೂನ್ 16ಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ಮುಂದೂಡಿದೆ ಹೈಕೋರ್ಟ್. ಆಮೇಲೆ ನಿಮ್ಗೆ ಅವರು ತನಿಖೆಗೆ ಮಾತ್ರ ನೀವು ಸ್ವಲ್ಪ ಸಹಕರಿಸಿ ಅಂತ ಕೋರ್ಟ್ ಹೇಳಿದೆಯಂತೆ. ಬಲವಂತದ ಕ್ರಮ ಬೇಡ ಅವ್ರ ಮೇಲೆ, ತನಿಖೆಗೆ ಒಂದು ಸಹಕರಿಸಿ. ಏನಾಯ್ತು ಅವತ್ತು, ಏನೆಲ್ಲ ನಡೀತು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವ್ರು ನಿಮ್ಮ ಹತ್ರ ಏನ್ ಕೇಳಿದ್ರು, ನೀವೇನ್ ಹೇಳಿದ್ರಿ, ಅವ್ರು ತೆಗೆದುಕೊಂಡಂತ ನಿರ್ಧಾರ ಏನು,
ಸರ್ಕಾರದಿಂದ ಏನೆಲ್ಲ ನಿಮಗೆ ಮಾಹಿತಿ ಬಂದಿತ್ತು ಈ ರೀತಿಯಾಗಿ. ಇನ್ನು ನಿಖಿಲ್ ಸೋಸಲೆಗೆ ಸದ್ಯಕ್ಕಿಲ್ಲ ರಿಲೀಫ್. ಜೂನ್ 9ಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಇದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದು ಕೇವಲ ರಾಜ್ಯಕ್ಕೆ ಪ್ರತಿನಿಧಿಸುವಂತಹ ಅಥವಾ ರಾಜ್ಯಕ್ಕಾಗಿ ಆಟ ಆಡುವಂತ ಟೀಮ್ಗೆ ಅದು ಸಪೋರ್ಟ್ ಮಾಡುತ್ತೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಗಲಿ ಈವೆಂಟ್ನಾಗ್ಲಿ ಅದು ನೋಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. 3 ಅರ್ಜಿದಾರರಿಗೆ ಹೈಕೋರ್ಟ್ ಇಂದ ರಿಲೀಫ್. ಕೆಎಸ್ಸಿ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಇಲ್ಲ, ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಸೂಚನೆ ನೀಡಿದೆ. ಕೆಎಸ್ಸಿ ಆಡಳಿತ ಮಂಡಳಿಯ 3 ರಿಲೀಫ್ ನೀಡಿರೋದು ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್, ಇಎಸ್ ಜೈರಾಮ್ಗೆ ತಾತ್ಕಾಲಿಕ ರಿಲೀಫ್. ಜೂನ್ 16ಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ಮುಂದೂಡಿದೆ ಹೈಕೋರ್ಟ್. ಆಮೇಲೆ ನಿಮ್ಗೆ ಅವರು ತನಿಖೆಗೆ ಮಾತ್ರ ನೀವು ಸ್ವಲ್ಪ ಸಹಕರಿಸಿ ಅಂತ ಕೋರ್ಟ್ ಹೇಳಿದೆಯಂತೆ. ಬಲವಂತದ ಕ್ರಮ ಬೇಡ ಅವ್ರ ಮೇಲೆ, ತನಿಖೆಗೊಂದು ಸಹಕರಿಸಿ. ಏನಾಯ್ತು ಅವತ್ತು, ಏನೆಲ್ಲ ನಡೀತು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವರು ನಿಮ್ಮ ಹತ್ರ ಏನ್ ಕೇಳಿದ್ರು, ನೀವೇನ್ ಹೇಳಿದ್ರಿ, ಅವ್ರು ತೆಗೆದುಕೊಂಡಂತ ನಿರ್ಧಾರ ಏನು, ಸರ್ಕಾರದಿಂದ ಏನೆಲ್ಲ ನಿಮಗೆ ಮಾಹಿತಿ ಬಂದಿತ್ತು ಈ ರೀತಿಯಾಗಿ. ಇನ್ನು ನಿಖಿಲ್ ಸೋಸಲೆಗೆ ಸದ್ಯಕ್ಕಿಲ್ಲ ರಿಲೀಫ್. ಜೂನ್ 9ಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಇದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದು ಕೇವಲ ರಾಜ್ಯಕ್ಕೆ ಪ್ರತಿನಿಧಿಸುವಂತಹ ಅಥವಾ ರಾಜ್ಯಕ್ಕಾಗಿ ಆಟ ಆಡುವಂತ ಟೀಮ್ಗೆ ಅದು ಸಪೋರ್ಟ್ ಮಾಡುತ್ತೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಗಲಿ ಈವೆಂಟ್ನಾಗ್ಲಿ ಅದು ನೋಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. 3 ಅರ್ಜಿದಾರರಿಗೆ ಹೈಕೋರ್ಟ್ ಇಂದ ರಿಲೀಫ್. ಕೆಎಸ್ಸಿ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಇಲ್ಲ, ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಸೂಚನೆ ನೀಡಿದೆ. ಕೆಎಸ್ಸಿ ಆಡಳಿತ ಮಂಡಳಿಯ 3 ರಿಲೀಫ್ ನೀಡಿರೋದು ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್, ಇಎಸ್ ಜೈರಾಮ್ಗೆ ತಾತ್ಕಾಲಿಕ ರಿಲೀಫ್. ಜೂನ್ 16ಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ಮುಂದೂಡಿದೆ ಹೈಕೋರ್ಟ್. ಆಮೇಲೆ ನಿಮ್ಗೆ ಅವರು ತನಿಖೆಗೆ ಮಾತ್ರ ನೀವು ಸ್ವಲ್ಪ ಸಹಕರಿಸಿ ಅಂತ ಕೋರ್ಟ್ ಹೇಳಿದೆಯಂತೆ. ಬಲವಂತದ ಕ್ರಮ ಬೇಡ ಅವ್ರ ಮೇಲೆ, ತನಿಖೆಗೊಂದು ಸಹಕರಿಸಿ. ಏನಾಯ್ತು ಅವತ್ತು, ಏನೆಲ್ಲ ನಡೀತು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವರು ನಿಮ್ಮ ಹತ್ರ ಏನ್ ಕೇಳಿದ್ರು, ನೀವೇನ್ ಹೇಳಿದ್ರಿ, ಅವ್ರು ತೆಗೆದುಕೊಂಡಂತ ನಿರ್ಧಾರ ಏನು, ಸರ್ಕಾರದಿಂದ ಏನೆಲ್ಲ ನಿಮಗೆ ಮಾಹಿತಿ ಬಂದಿತ್ತು ಈ ರೀತಿಯಾಗಿ. ಇನ್ನು ನಿಖಿಲ್ ಸೋಸಲೆಗೆ ಸದ್ಯಕ್ಕಿಲ್ಲ ರಿಲೀಫ್. ಜೂನ್ 9ಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಇದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದು ಕೇವಲ ರಾಜ್ಯಕ್ಕೆ ಪ್ರತಿನಿಧಿಸುವಂತಹ ಅಥವಾ ರಾಜ್ಯಕ್ಕಾಗಿ ಆಟ ಆಡುವಂತ ಟೀಮ್ಗೆ ಅದು ಸಪೋರ್ಟ್ ಮಾಡುತ್ತೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಗಲಿ ಈವೆಂಟ್ನಾಗ್ಲಿ ಅದು ನೋಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. 3 ಅರ್ಜಿದಾರರಿಗೆ ಹೈಕೋರ್ಟ್ ಇಂದ ರಿಲೀಫ್. ಕೆಎಸ್ಸಿ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಇಲ್ಲ, ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಸೂಚನೆ ನೀಡಿದೆ. ಕೆಎಸ್ಸಿ ಆಡಳಿತ ಮಂಡಳಿಯ 3 ರಿಲೀಫ್ ನೀಡಿರೋದು ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್, ಇಎಸ್ ಜೈರಾಮ್ಗೆ ತಾತ್ಕಾಲಿಕ ರಿಲೀಫ್. ಜೂನ್ 16ಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ಮುಂದೂಡಿದೆ ಹೈಕೋರ್ಟ್. ಆಮೇಲೆ ನಿಮ್ಗೆ ಅವರು ತನಿಖೆಗೆ ಮಾತ್ರ ನೀವು ಸ್ವಲ್ಪ ಸಹಕರಿಸಿ ಅಂತ ಕೋರ್ಟ್ ಹೇಳಿದೆಯಂತೆ. ಬಲವಂತದ ಕ್ರಮ ಬೇಡ ಅವ್ರ ಮೇಲೆ, ತನಿಖೆಗೊಂದು ಸಹಕರಿಸಿ. ಏನಾಯ್ತು ಅವತ್ತು, ಏನೆಲ್ಲ ನಡೀತು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವರು ನಿಮ್ಮ ಹತ್ರ ಏನ್ ಕೇಳಿದ್ರು, ನೀವೇನ್ ಹೇಳಿದ್ರಿ, ಅವ್ರು ತೆಗೆದುಕೊಂಡಂತ ನಿರ್ಧಾರ ಏನು, ಸರ್ಕಾರದಿಂದ ಏನೆಲ್ಲ ನಿಮಗೆ ಮಾಹಿತಿ ಬಂದಿತ್ತು ಈ ರೀತಿಯಾಗಿ. ಇನ್ನು ನಿಖಿಲ್ ಸೋಸಲೆಗೆ ಸದ್ಯಕ್ಕಿಲ್ಲ ರಿಲೀಫ್. ಜೂನ್ 9ಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಇದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ.